ದರ್ಶನ್ ಬಿಡುಗಡೆಗಾಗಿ ಅಭಿಮಾನಿಗಳ ದೈವ ಬಲದ ಮೊರೆ. ರಾಜ್ಯಾದ್ಯಂತ ಅಭಿಮಾನಿಗಳಿಂದ ದೇವಸ್ಥಾನಗಳಲ್ಲಿ ಹರಕೆ ಮತ್ತು ಅನ್ನದಾನ. ಸಂಕಷ್ಟವೆಲ್ಲ ಕಳೆದು ದರ್ಶನ್ ಆಚೆ ಬರಲೆಂದು ಹೋಮ ಹವನ. ರೇಣುಕಾಸ್ವಾಮಿ ಕೇಸ್ನಿಂದ ಮುಕ್ತಿ ಸಿಗಲಿ ಎಂದು ಪ್ರಾರ್ಥನೆ. ದರ್ಶನ್ ಬಿಡುಗಡೆಗಾಗಿ ಅಭಿಮಾನಿಗಳ ಹೋಮ ಹವನ. ರಾಜ್ಯಾದ್ಯಂತ ಅಭಿಮಾನಿಗಳಿಂದ ದೇವಸ್ಥಾನಗಳಲ್ಲಿ ಹರಕೆ ಮತ್ತು ಅನ್ನದಾನ. ಸಂಕಷ್ಟವೆಲ್ಲ ಕಳೆದು ದರ್ಶನ್ ಆಚೆ ಬರಲೆಂದು ಹೋಮ ಹವನ. ರೇಣುಕಾಸ್ವಾಮಿ ಕೇಸ್ನಿಂದ ಮುಕ್ತಿ ಸಿಗಲಿ ಎಂದು ಪ್ರಾರ್ಥನೆ. ಇನ್ನೆರಡು ದಿನಗಳಲ್ಲಿ ಡಿ ಬಾಸ್ ಹುಟ್ಟುಹಬ್ಬಕ್ಕೆ ಸಜ್ಜು. ಗಾಯಕ ಸುಪ್ರೀತ್ ಗಾಂಧಾರ್ರಿಂದ ವಿಶೇಷ ಹೋಮ ಹವನ. ದರ್ಶನ್ ಹೆಸರಿನಲ್ಲಿ ನಡೆದ ಮೃತ್ಯುಂಜಯ ಹೋಮ. ಜೈಲುವಾಸ ಅನುಭವಿಸುತ್ತಿರುವ ದಾಸನಿಗೆ ಸಿಗುತ್ತಾ ದೈವ ಕೃಪೆ. ಬರ್ತ್ಡೇ ಸಂಭ್ರಮದ ನಡುವೆಯೇ ಭಕ್ತಿ ಪರಾಕಾಷ್ಠೆ. ದರ್ಶನ್ ಬಿಡುಗಡೆಗಾಗಿ ಅಭಿಮಾನಿಗಳ ದೈವ ಬಲದ ಮೊರೆ. ಕಾನೂನಿನಲ್ಲಿ ಯಾವ್ಯಾವ ಪ್ರಕರಣ ಹೆಂಗ್ ಸಾಗಬೇಕು ಅನ್ನುವುದ್ರ ಬಗ್ಗೆ ಒಂದು ರೀತಿ ರಿವಾಜು ಅಂತಿರುತ್ತೆ. ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ದರ್ಶನ್ ಬಿಡುಗಡೆ ಆಗಬೇಕು ಅಂತ ನಡೆಸ್ತಾ ಇರೋ ಓತಪ್ರೋತವಾದ ಹೋಮ ಹವನಗಳು. ಒಂದು ಪ್ರಕರಣ ಹಿಂಗೆ ಸಾಗಬೇಕು ಅಂತ ಹೇಳಿ ಕಾನೂನಿನಲ್ಲೂ ಒಂದಷ್ಟು ನಿಯಮಗಳಿರ್ತವೆ. ಟ್ರಯಲು, ಮತ್ತೊಂದು ಮಗದೊಂದು, ಸಾಕ್ಷ್ಯಗಳ ಸಂದರ್ಶನ, ಸಾಕ್ಷ್ಯಗಳ ಪರಿಗಣನೆ, ಇವೆಲ್ಲವೂ ಇರ್ತವೆ. ಇವೆಲ್ಲವೂ ದರ್ಶನ್ ವಿರುದ್ಧವಾಗಿದ್ರೆ ನೀವು ಹೋಮ ಹವನ ಅಲ್ಲ, ಇನ್ನು ಕುಂಡದ ಮೇಲೆ ಕೂತರೂ ಕೂಡ ಅದು ಹಂಗೆ ಸಾಗೋದು ಕಾನೂನು. ಅದರರ್ಥ ದೈವ ನಂಬಿಕೆಯ ವಿರುದ್ಧ ಅಲ್ಲ, ಬದಲಾಗಿ ಒಂದು ಪ್ರಕರಣ, ಒಂದು ಕೊಲೆ ಪ್ರಕರಣ, ಅದು ಯಾವುದೋ ಒಂದು ಸೋರೆಕಾಯಿ ಕದ್ದಿರೋ ಪ್ರಕರಣ ಆಗಿದ್ದಿದ್ರೆ ಇಷ್ಟು ಗಂಭೀರ ಚರ್ಚೆ ಆಗ್ತಿರಲಿಲ್ಲ. ಒಬ್ಬ ಮನುಷ್ಯನನ್ನು ಪುಸಲಾಯಿಸಿ ಬೆಂಗಳೂರಿನ ಪಟ್ಟಣಗೆರೆ ಶೆಡ್ಡಿಗೆ ಕರೆಸಿ ಆತನ ಮೇಲೆ 4-6 ನಾಯಿಗಳು ನಿಂತ್ಕೊಂಡು ಮರಣ ಮೃದಂಗ ಬಾರಿಸಿದ್ರಲ್ಲ, ಆತನ ಗುಪ್ತಾಂಗವನ್ನು ಪುರುಷ ಅತ್ಯಂತ ಸುರಕ್ಷಿತವಾಗಿ ಕಾಪಾಡಿಕೊಂಡು ಬರುವಂತಹ ಮರ್ಮ ಭಾಗಕ್ಕೂ ಕೂಡ ಒದೆಯಲಾಗಿತ್ತು ಅನ್ನೋ ಆರೋಪ. ಇವೆಲ್ಲದರ ನಡುವೆ ಆತನನ್ನು ಅತ್ಯಂತ ಭೀಕರವಾಗಿ ಕೊಲ್ಲಲಾಗಿದೆ ಎನ್ನುವಂಥ ಕೇಸಿದು. ಈ ಕೇಸು ಹೀನಸ್ ಪ್ರಕರಣ ಅಂತ ಕರೆಸಿಕೊಳ್ಳುತ್ತೆ, ಗಂಭೀರ ಪ್ರಕರಣ ಇದು. ಈ ಪ್ರಕರಣದಲ್ಲಿ ದರ್ಶನ್ ಮಾಡಿರ್ತಕ್ಕಂತಹ ಆ ಒಂದು ಕೃತ್ಯ ಸುಳ್ಳು ಅಥವಾ ಪರೋಕ್ಷವಾಗಿ ಎಲ್ಲ ಒಂದು ಸಣ್ಣ ಕಾರಣಕರ್ತನಾಗಿದ್ದ ದರ್ಶನ್ ಅನ್ನೋದಿದ್ರೆ ಒಂದಷ್ಟು ರಿಯಾಯಿತಿ ಸಿಗ್ತವೆ. ಇಲ್ಲ, ಇದಕ್ಕೆ ಪ್ರಮುಖ ಪಾತ್ರವೇ ದರ್ಶನ್ರದ್ದಾಗಿತ್ತು ಅಂಥೇಳಿ ಟ್ರಯಲಲ್ಲೂ ಸಾಬೀತಾದರೆ ಹೋಮ ಹವನ ಅಲ್ಲ, ತಿಂಗಳಗಟ್ಟಲೆ ಉಪವಾಸ ಮಾಡಿದ್ರು ಅಷ್ಟೇ. ಕಾನೂನು ಎಲ್ರಿಗೂ ಒಂದೇ ಅಲ್ವಾ? ಹೈ ಪ್ರೊಫೈಲ್ ಪ್ರಕರಣದಲ್ಲಿ ದರ್ಶನ್ ಒಬ್ಬ ಸೆಲೆಬ್ರಿಟಿ ಅನ್ನೋ ಕಾರಣಕ್ಕೋಸ್ಕರ ಆತನಿಗೆ ರಿಯಾಯಿತಿ ಕೊಡೋದಕ್ಕೆ ಸಾಧ್ಯನಾ? ಯಡಿಯೂರಪ್ಪ ಕೂತಂತಹ ಜೈಲುಗಳು, ದೇವೇಗೌಡರಂತಹ ನಾಯಕರು ಅರೆಸ್ಟ್ ಆದಂತಹ ಜೈಲುಗಳು, ಆ ತರಹದೊಂದು ಜೈಲುಗಳಲ್ಲಿ ಕೊಲೆ ಪ್ರಕರಣದಲ್ಲೊಬ್ಬ ಸೆಲೆಬ್ರಿಟಿ ಒಳಗೋಗಿದ್ದಾರೆ. ಈಗಾಗಲೇ ಕಾನೂನು ಪ್ರಕ್ರಿಯೆಗಳು ಕೂಡ ಚುರುಕುಗೊಂಡಿದೆ. ಇನ್ನೇನು ತೀರ್ಪು ಪ್ರಕಟ ಆಗಬೇಕು, ಒಂದಷ್ಟು ಟ್ರಯಲ್ ಪ್ರಾಸೆಸ್ಗಳು ಮುಗಿದ ನಂತರ ಅದು ಕೂಡ ಸಾಧ್ಯತೆ ಇದೆ. ರೇಣುಕಾಸ್ವಾಮಿ ಕೇಸ್ನಿಂದ ಮುಕ್ತಿ ಸಿಗಲಿ ಎಂದು ಪ್ರಾರ್ಥನೆ. ಇನ್ನೆರಡು ದಿನಗಳಲ್ಲಿ ಡಿ ಬಾಸ್ ಹುಟ್ಟುಹಬ್ಬಕ್ಕೆ ಸಜ್ಜು. ಗಾಯಕ ಸುಪ್ರೀತ್ ಗಾಂಧಾರ್ರಿಂದ ವಿಶೇಷ ಹೋಮ ಹವನ. ದರ್ಶನ್ ಹೆಸರಿನಲ್ಲಿ ನಡೆದ ಮೃತ್ಯುಂಜಯ ಹೋಮ. ಜೈಲುವಾಸ ಅನುಭವಿಸ್ತಾ ಇರುವ ದಾಸನಿಗೆ ಸಿಗುತ್ತಾ ದೈವ ಕೃಪೆ. ಒಂದು ವೇಳೆ ತಪ್ಪು ಅವರ ಭಾಗದಲ್ಲಿ ಇರದಲೇ ಇದ್ದರೆ ಅವರಿಗೆ ಸಿಗಲಿ ಅಂತ ನಾವು ಕೂಡ ಬಯಸ್ತೀವಿ. ಸುಖ ಸುಮ್ಮನೆ ಅಲ್ಲ, ಕಾನೂನು ಅದರ ಆಧಾರದಲ್ಲಿ, ಕಾನೂನಿನ ಕೆಲವೊಂದು ನಿಯಮಗಳ ಆಧಾರದಲ್ಲಿ ತಪ್ಪ್ಯಾವುದು, ಸರಿಯಾವುದು, ತಪ್ಪ್ಯಾವುದು ಎನ್ನುವಂತಹದ್ರ ಬಗ್ಗೆ ಕೂಲಂಕುಷವಾದಂತಹ ತನಿಖೆಗಳಾಗ್ತವೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.